ಶಾಲಾ ದಿನಗಳ ಗೆಳೆಯರೆಲ್ಲ ಒಂದಾಗಿ ಹೊರಟಾಗ ಅದು ಕೇವಲ ಟ್ರಿಪ್ ಅಲ್ಲ, ನೆನಪುಗಳ ಹಬ್ಬ. ಇಂದು ನಾವು ಹೋಗ್ತಿದ್ದೀವಿ ಕೈವಾರ, ಕೈಲಾಸಗಿರಿ, ನಂದಿಬೆಟ್ಟ ಮತ್ತು ಈಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರಕ್ಕೆ. ಇವರೆಲ್ಲ ನನ್ನ ಶಾಲಾ ಗೆಳೆಯರು. ಕೆಲಸ, ಜವಾಬ್ದಾರಿಗಳ ನಡುವೆಯೂ ಮತ್ತೆ ಇವತ್ತು ಮಕ್ಕಳಾದ ಕ್ಷಣ. ಬೆಂಗಳೂರಿನಿಂದ ಬೆಳಿಗ್ಗೆ ಬೇಗ ಹೊರಟು ಹಳೆಯ ನೆನಪುಗಳ ಜೊತೆ ಹೊಸ ಪ್ರಯಾಣ ಶುರು. ಮೊದಲಿಗೆ ಬಂದಿದ್ದು ಕೈವಾರ. ಸಂತ ಕವಿ ಕೈವಾರ ತಾತಯ್ಯರ ಜನ್ಮಭೂಮಿ. ಇಲ್ಲಿನ ಶಾಂತಿ, ಭಕ್ತಿ ಮನಸ್ಸಿಗೆ ತುಂಬ ಸಮಾಧಾನ ಕೊಟ್ಟಿತು. ಇದು ಕೈವಾರ ತಾತಯ್ಯನವರ ದೇವಾಲಯ ಮತ್ತು ಭಕ್ತರ ಶ್ರದ್ಧೆಯ ಕೇಂದ್ರ. ಸರಳ ಜೀವನ, ಶುದ್ಧ ಮನಸ್ಸು, ಅಚಲ ಶಿವಭಕ್ತಿ ಇದೇ ಕೈವಾರ ತಾತಯ್ಯನವರ ಸಂದೇಶ. ಈ ಕೈವಾರಕ್ಕೂ ಮತ್ತು ಮಹಾಭಾರತಕ್ಕೂ ಇರುವ ನಂಟು. ಕೈವಾರವನ್ನು ದ್ವಾಪರ ಯುಗದಲ್ಲಿ ಏಕಚಕ್ರ ನಗರ ಎಂದು ಕರೆಯುತ್ತಿದ್ದರು. ಪಾಂಡವರು ವನವಾಸದಲ್ಲಿದ್ದಾಗ ಇಲ್ಲಿಗೆ ಬಂದಿದ್ದರು. ಭೀಮಲಿಂಗೇಶ್ವರ ದೇವಸ್ಥಾನವನ್ನು ಭೀಮಸೇನ ಸ್ಥಾಪಿಸಿದನೆಂದು ಐತಿಹ್ಯವಿದೆ. ಇದಕ್ಕೆ ಕೈವಾರ ನಾಡು ಎಂಬ ಹೆಸರಿತ್ತೆಂಬ ಉಲ್ಲೇಖವಿದೆ. ಮಹಾನ್ ಸಂತ ಕಾಲಜ್ಞಾನ, ಭವಿಷ್ಯವಾಣಿ ನುಡಿದ ಶ್ರೀ ಯೋಗಿ ನಾರಾಯಣ ಯತೀಂದ್ರರು ಕೂಡ ಜನ್ಮವೆತ್ತಿದ ಸ್ಥಳವಿದು. ಸ್ನೇಹಿತರೆ, ಈಗ ಕೈವಾರದಿಂದ ಹೊರಟು ಅಲ್ಲಿಂದ 10 ಕಿಲೋಮೀಟರ್ ದೂರವಿರುವ ಕೈಲಾಸಗಿರಿ ಬೆಟ್ಟಕ್ಕೆ ಬಂದೆವು. ಕೈಲಾಸಗಿರಿ ಒಂದು ಗುಹಾಂತರ ದೇವಾಲಯ ಕ್ಷೇತ್ರವಾಗಿದ್ದು ಅಂಬಾಜಿದುರ್ಗ ಬೆಟ್ಟವನ್ನು ಕೊರೆದು ನಿರ್ಮಿಸಲಾಗಿದೆ. ಇಲ್ಲಿ ಶಿವ, ಪಾರ್ವತಿ, ಗಣೇಶ ದೇವಾಲಯಗಳು ಹಾಗೂ ಕಲ್ಯಾಣ ಮಂಟಪವಿದೆ. ಇದು ಇತ್ತೀಚೆಗೆ ನಿರ್ಮಿಸಲ್ಪಟ್ಟರೂ ಆಧ್ಯಾತ್ಮಿಕ ಅನುಭವ ನೀಡುತ್ತದೆ. ಕೈವಾರ ತಾತಯ್ಯ ಅವರ ಆಶೀರ್ವಾದ ಪಡೆದ ಸ್ಥಳವಾಗಿದೆ. ಟ್ರಿಪ್ ಅಂದ್ರೆ ಊಟ ಇಲ್ಲದೆ ಹೇಗೆ? ಅಲ್ಲೇ ಕೈಲಾಸಗಿರಿಯಲ್ಲಿ ಅನ್ನಪ್ರಸಾದ ಸ್ವೀಕರಿಸಿದೆವು. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಮ್ಮ ಗೆಳತಿಯರ ಮನೆಯಿಂದ ಮಾಡಿ ತಂದಿದ್ದ ತಿಂಡಿಯನ್ನು ತಿಂದೆವು. ಊಟವನ್ನು ಮುಗಿಸಿಕೊಂಡು ಮತ್ತೆ ಅಲ್ಲಿಂದ ನಂದಿ ಬೆಟ್ಟಕ್ಕೆ ಹೊರಟೆವು. ಮೋಡಗಳ ನಡುವೆ ನಿಂತು ಜೀವನ ಎಷ್ಟು ಸುಂದರ ಅನ್ನೋದು ಮತ್ತೆ ನೆನಪಾಯಿತು. ಇಲ್ಲಿ ನಾವು ಗೆಳೆಯರಾಗಿ ಮಾತ್ರ ಅಲ್ಲ, ಮತ್ತೆ ಶಾಲಾ ಮಕ್ಕಳು ಆದ್ವಿ. ಶಾಲೆಯ ಸ್ನೇಹದ ಕೈ ಹಿಡಿದು ಹೊರಟೆವು. ಬೆಳಗಿನ ಮಂಜಿನಲ್ಲಿ ಕನಸುಗಳ ಜೊತೆ ನಂದಿ ಬೆಟ್ಟದ ದಾರಿಯಲ್ಲಿ ನಗು ಹರಿದು ಹಳೆಯ ದಿನಗಳು ಮತ್ತೆ ಜೀವ ಪಡೆದವು. ಮಂಜಿನ ಮಡಿಲಲ್ಲಿ ಮರೆತ ಪಾಠಗಳು, ಗುರುಗಳ ಧ್ವನಿ ಗಾಳಿಯಲ್ಲಿ ಮಿಡಿದಂತೆ, ಸೂರ್ಯೋದಯದ ಜೊತೆ ಉದಯಿಸಿದ ನಗು, ಸ್ನೇಹದ ಬಣ್ಣಗಳಲ್ಲಿ ಲೋಕವೊಂದು ಮೂಡಿತು. ಒಂದೇ ಫೋಟೋ ಫ್ರೇಮಲ್ಲಿ ನಿಲ್ಲಿಸಿದ ಕ್ಷಣ ಕಾಲವೇ ಸ್ವಲ್ಪ ನಿಂತಂತೆ ತೋಚಿತು. ಚಹಾದ ರುಚಿಯಲ್ಲಿ ಬಿಸಿ ಬಿಸಿ ಬಜ್ಜಿ ತಿನ್ನುತ್ತಾ ಹಳೆ ಕಥೆಗಳ ನೆನಪಲ್ಲಿ ಶಾಲೆಯ ಬಂಧ ಮತ್ತಷ್ಟು ಗಟ್ಟಿಯಾಯಿತು. ನಂದಿ ಬೆಟ್ಟ ಕಂಡ ಸಾಕ್ಷಿಯಾಗಿ ನಿಂತು ಸ್ನೇಹವೇ ಜೀವನದ ಶಿಖರ ಎಂದು ಹೇಳಿತು. ದಾರಿ ದೂರವಾದರೂ ದಿನ ಬದಲಾಗಿದ್ದರು ಈ ಪ್ರವಾಸದ ನೆನಪು ಎಂದಿಗೂ ಮರೆಯಲಾಗದು.
ನಂದಿ ಬೆಟ್ಟ ಮುಗಿಸಿಕೊಂಡು ಈಗ ಈಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರದ ಕಡೆಗೆ ಹೊರಟೆವು. ಈಗ ಕೊನೆಯ ಸ್ಟಾಪ್ ಈಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರ. ಇಲ್ಲಿನ ಮೌನವೇ ಸಾವಿರ ಮಾತುಗಳನ್ನಾಡುತ್ತವೆ. ಟ್ರಿಪ್ನ ಗದ್ದಲದ ನಂತರ ಇಲ್ಲಿನ ಶಾಂತಿ ಮನಸ್ಸಿಗೆ ಒಂದು ವಿಶ್ರಾಂತಿ ಕೊಟ್ಟಿತು. ಮೌನದಲ್ಲೂ ನಾದವಾಗಿರುವ ಮಹಾದೇವ, ನನ್ನ ಹೃದಯದ ಧ್ಯಾನಕ್ಕೆ ನೀನೇ ದೀಪ. ಬ್ರಹ್ಮಲಿಪ್ತ ದೇಹದಲ್ಲಿ ಬ್ರಹ್ಮಾಂಡವಧರಿಸಿ ಶರಣಾದವರ ನೋವು ಕರಗಿಸುವ ಕರುಣಾಮೂರ್ತಿ ಗಂಗಾಧರನೇ, ಕಾಲಕಾಲನೇ, ನಿನ್ನ ನಾಮಸ್ಮರಣೆ ನನ್ನ ಉಸಿರಾಟ. ಲಿಂಗ ರೂಪದಲ್ಲಿ ಲೀನವಾದ ಸತ್ಯವೇ, ಓಂ ನಮಃ ಶಿವಾಯ. ಇದೇ ನಮ್ಮ ಪ್ರಾರ್ಥನೆ. ಈ ಟ್ರಿಪ್ ಮತ್ತೆ ಸ್ನೇಹಿತರೆಲ್ಲ ಒಂದಾಗೋಕೆ ಕಾರಣ ಆಯಿತು. ಮೊಬೈಲ್ ಕಡಿಮೆ, ನೆನಪುಗಳು ಹೆಚ್ಚು. ಇದು ಕೊನೆಯಲ್ಲ, ಮತ್ತೆ ಬರ್ತೀವಿ. ಜೀವನ ಬದಲಾಗಬಹುದು, ಆದರೆ ಶಾಲಾ ಸ್ನೇಹ ಎಂದಿಗೂ ಬದಲಾಗಲ್ಲ. ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಟ್ರಿಪ್ನಲ್ಲಿ ಭೇಟಿಯಾಗೋಣ.